ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಪೂರಕ ಓದು ತುತ್ತೂರಿ ಎಂಬ ಪದ್ಯವನ್ನು ಗಮನಿಸೋಣ. ಈ ಪದ್ಯವನ್ನು ಜಿ.ಪಿ. ರಾಜರತ್ನಂರವರು ಬರೆದಿದ್ದಾರೆ. ತುತ್ತೂರಿ ಇದೆಲ್ಲ ನಿಮಗೆ ಗೊತ್ತೇ ಇದೆ ಅಲ್ವಾ? ತುತ್ತೂರಿ ಉದ್ದಿವಲ್ವಾ? ನಾವೆಲ್ಲರೂ ಈಗ ಏನಾದರೂ ಒಂದು ಪಿ ಸಿಕ್ಬಿಟ್ರೆ ಸಾಕು, ಏನು ಉತ್ಕೊಂಡು ತಿರುಗ್ತಿರ್ತೀವಲ್ಲ, ಪೀ 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 ಶಬ್ದ ಮಾಡ್ಕೊಂಡು ತಿರುಗ್ತಾ ಇರ್ತೀವಲ್ವಾ? ಅದೇ ರೀತಿ ಈ ಪದ್ಯ ತುಂಬ ಸೊಗಸಾಗಿದೆ ಮಕ್ಕಳ, ಗಮನಿಸಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತುತ್ತೂರಿ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ತುತ್ತೂರಿಯೂದುತ್ತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗ ಗಗ ಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಈಗ ಇದರ ಭಾವಾರ್ಥವನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಬಣ್ಣದ ತಗಡಿನ ತುತ್ತೂರಿ, ತುತ್ತೂರಿಯನ್ನು ತಗಡಿನಿಂದ ಮಾಡಿದ್ದಾರೆ. ಇದು ಅನ್ನಕ್ಕೆ ಬಣ್ಣವನ್ನು ಹಾಕಿದ್ದಾರೆ. ಕಾಸಿಗೆ ಕೊಂಡನು ಕಸ್ತೂರಿ, ಅದೇನಕ್ಕೆ ತಗೊಂಡಿದ್ದಾರೆ? ದುಡ್ಡಿಗೆ. ಕಾಸು ಅಂದೇನೋ ಹಣಕ್ಕೆ ಕೊಂಡ್ಕೊಂಡಿದ್ದಾರೆ. ಸರಿಗಮ ಪದನಿಸ ಊದಿದನು, ಅದರಲ್ಲಿ ಏನನ್ನು ನುಡಿಸ್ತಿದ್ದಾನೆ? ಈಗ ನಿಮಗೆ ಒಂದು ಪಿ ಅಥವಾ ತುತ್ತೂರಿ ಸಿಕ್ಕ ತಕ್ಷಣ ಒಂದು ಹಾಡನ್ನು ಇದು ಮಾಡ್ತೀರಲ್ವ, ಟ್ಯೂನ್ ಮಾಡ್ತೀರ. ಅದೇ ರೀತಿ ಅವನು ಕೂಡ ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆ ಎಂದು, ಬೇರಾರಿಗೂ ಅದು ಇಲ್ಲೆಂದ. ನನ್ನ ಹತ್ರ ಮಾತ್ರ ತುತ್ತೂರಿ ಇದೆ, ನಿಮ್ಮ ಹತ್ರ ಯಾರ ಹತ್ರನೂ ಇಲ್ಲ ಅಂಥೇಳಿ ಜಂಬ ಕೊಚ್ಕೊಳ್ತಿದ್ದಾನೆ. ಕಸ್ತೂರಿ ನಡೆದನು ಬೀದಿಯಲ್ಲಿ. ಕಸ್ತೂರಿ ಹೆಂಗೆ ನಡೆದಿದ್ದಾನೆ? ಜಂಬ ಕಚ್ಕೊಂಡು, ತುತ್ತೂರಿ ಉಟ್ಕೊಂಡು, ಸರಿಗಮ ಪದನಿಸ ಅಂಥೇಳಿ ವಾದ್ಯವನ್ನು ಮಾಡಿಕೊಂಡು ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ. ತುತ್ತೂರಿಯೂದುತ್ತಾ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ತುತ್ತೂರಿ ಊದ್ಕೊಂಡು ನದಿ ಕೊಳದ ಹತ್ರ ಬಂದು ಕೂತ್ಕೊಳ್ತಾನೆ. ಅಲ್ಲಿ ಕೂತ್ಕೊಂಡು ತುತ್ತೂರಿನ ಊದ್ತಾ ಇರಬೇಕಾದ್ರೆ ಏನಾಗುತ್ತೆ? ತುತ್ತೂರಿ ಕೆಳಗಡೆ ಜಾರೋಗುತ್ತೆ, ನೀರಿಗೆ ತುತ್ತೂರಿ ಬಿದ್ದೋಗುತ್ತೆ. ಗಂಟಲು ಕಟ್ಟಿತು ನೀರೂರಿ. ಏನಾಯಿತು? ತುತ್ತೂರಿಯಲ್ಲಿ ಸೌಂಡು ಬರ್ತಾ ಇಲ್ಲ, ನೀರು ಹೋಗ್ಬಿಟ್ಟಿದೆ. ಸರಿಗಮ ಊದಲು ನೋಡಿದನು, ತುತ್ತೂರಿ ಮತ್ತೆ ತಗೊಂಡಾಗ ನೀರೆಲ್ಲ ಆದ ತಕ್ಷಣ ಏನಾಯ್ತದು? ಹಾಳಾಗೋಗಿದೆ. ಸರಿಗಮ ಊದಲು ನೋಡಿದನು, ಗಗ ಗಗ ಸದ್ದನು ಮಾಡಿದನು. ಅಯ್ಯೋ, ಸೌಂಡು ಬರ್ತಾ ಇಲ್ಲ. ಬಣ್ಣವು ನೀರಿನ ಪಾಲಾಯಿತು, ತುತ್ತೂರಿಗೆ ಹಾಕಿದಂಥ ಎಲ್ಲ ಬಣ್ಣ ಏನಾಯಿತು? ನೀರಿಗೆ ಪಾಲಾಯಿತು. ಬಣ್ಣದ ತುತ್ತೂರಿ ಬೋಳಾಯಿತು. ಕಲರೆಲ್ಲ ಏನಾಯಿತು? ಹಾಳಾಗೋಗಿದೆ. ಅಂದರೆ ಕಲರೆಲ್ಲ ಮಾಸಿ ಹೋಗಿದೆ. ನೀರು ಬಿದ್ದ ತಕ್ಷಣ ಕಲರು ಮಾಸಿದೆ. ಬಣ್ಣದ ತುತ್ತೂರಿ ಹಾಳಾಯಿತು. ಬಣ್ಣದ ತುತ್ತೂರಿ ಏನಾಯಿತು? ಹಾಳಾಗೋಯ್ತು. ಜಂಬದ ಕೋಳಿಗೆ ಗೋಳಾಯಿತು. ಜಂಬದ ಕೋಳಿಗೆ ತುಂಬ ಗೋಳಾಗ್ತಾ ಇದೆ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ಲಭಿಸುತ್ತದೆ. ಧನ್ಯವಾದಗಳು.